ಒಡಿಶಾದ ಪುರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರವನ್ನು ಓಪನ್ ಮಾಡಲಾಗಿದೆ. ಸಾಕಷ್ಟು ವರ್ಷಗಳಿಂದ ಕುತೂಹಲದಿಂದ ಕಾಯ್ತಾ ಇದ್ದಂತಹ ಸಮಯ, 46 ವರ್ಷಗಳ ಬಳಿಕ ಪುರಿ ಜಗನ್ನಾಥದ ರತ್ನ ಭಂಡಾರ ಓಪನ್ ಆಗಿದೆ. ಒಡಿಶಾದ ಪುರಿ ಜಗನ್ನಾಥ ದೇಗುಲದ ರತ್ನ ಭಂಡಾರ ಓಪನ್ ಮಾಡಲಾಗಿದೆ. ಅದು 46 ವರ್ಷಗಳ ಬಳಿಕ ರತ್ನ ಭಂಡಾರದ ರಹಸ್ಯ ಕೋಣೆ ಬಾಗಿಲನ್ನು ತೆರೆದಿದ್ದಾರೆ ಅಧಿಕಾರಿಗಳು. ಇವತ್ತು ಮಧ್ಯಾಹ್ನ 1:28 ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಸಲ್ಲಿಸಿ ರತ್ನ ಭಂಡಾರವನ್ನು ಓಪನ್ ಮಾಡಲಾಯಿತು. ಈ ರತ್ನ ಭಂಡಾರದಲ್ಲಿ ಚಿನ್ನ, ವಜ್ರ, ಬೆಳ್ಳಿ ಆಭರಣಗಳು ಇರತಕ್ಕಂಥ ಮಾಹಿತಿ ಇದೆ. 1978ರಲ್ಲಿ ಈ ಹಿಂದೆ ಓಪನ್ ಮಾಡಲಾಗಿತ್ತು. ಅದಾದ ನಂತರ 46 ವರ್ಷಗಳ ನಂತರ ಇವತ್ತು ಅದನ್ನು ಓಪನ್ ಮಾಡಿರ್ತಕ್ಕಂಥದ್ದು. ನಿಮಗೆ ನೆನಪಿರಬಹುದು, ಕೇರಳದ ತಿರುವನಂತಪುರದಲ್ಲಿರ್ತಕ್ಕಂಥ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಭಂಡಾರವನ್ನು ಕೂಡ ಇದೇ ರೀತಿ ಓಪನ್ ಮಾಡಿ ಕೋರ್ಟ್ ಆದೇಶದ ಅನ್ವಯ ಅದನ್ನು ಆಡಿಟಿಂಗ್ ಮಾಡಲಾಗಿತ್ತು. ಇಲ್ಲೂ ಕೂಡ ಅದೇ ರೀತಿ ಕೋರ್ಟ್ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಆ ಸಮಿತಿಯ ಸಮ್ಮುಖದಲ್ಲಿ, ಅಧಿಕಾರಿಗಳ ಸಮ್ಮುಖದಲ್ಲಿ ದೇವಸ್ಥಾನದ ರತ್ನ ಭಂಡಾರವನ್ನು ಓಪನ್ ಮಾಡಲಾಗಿದೆ. ಇದು ಪುರಾತನ ಕಾಲದ ದೇವಸ್ಥಾನ ಆಗಿರೋದ್ರಿಂದ ರಾಜ ಮಹಾರಾಜರು ದೇವಸ್ಥಾನಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ವಸ್ತುಗಳು ಏನೇನು ಇವೆಲ್ಲವನ್ನು ಕೂಡ ನೋಡಬೇಕಾಗತ್ತೆ. ಅದರ ಮೌಲ್ಯ ಇವತ್ತಿನ ಬೆಲೆಯಲ್ಲಿ ಎಷ್ಟಾಗಿರುತ್ತೆ. ಯಾಕೆಂದರೆ ಆಗೆಲ್ಲ ಬಳಸ್ತಾ ಇದ್ದಂತೆಲ್ಲ ಅತ್ಯಂತ ಅಪರಂಜಿ ಚಿನ್ನವನ್ನು ಬಳಸಿ ಆಭರಣಗಳನ್ನು ತಯಾರು ಮಾಡ್ತಾಯಿದ್ರು. ಅದರಲ್ಲೂ ದೇವಸ್ಥಾನ ಕೊಡಬೇಕು ಅಂತಂದರೆ. ಸೊ ಈಗ ಶ್ರೀಮಂತ ದೇವಸ್ಥಾನಗಳಲ್ಲಿ ಒಂದಾಗಿದೆ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಈಗ ಪುರಿ ಜಗನ್ನಾಥ ದೇವಸ್ಥಾನ ಏನಿದೆ, ಇದರಲ್ಲಿ ಏನೇನಿದೆ ಅಂತಕ್ಕಂಥದ್ದು ಗೊತ್ತಾಗಬೇಕು. ಒಂದು ದಿನಕ್ಕೆ ಅಥವಾ ಅರ್ಧ ಮುಕ್ಕಾಲು ಗಂಟೆ ಗೊತ್ತಾಗುವಂತಹ ವಿಚಾರ ಅಲ್ಲ ಇದು. ಇದರ ಆಡಿಟಿಂಗ್ ಎಲ್ಲ ನಡಿಬೇಕು, ಇದರದೆಲ್ಲ ಒಟ್ಟಾರೆ ಮೌಲ್ಯಗಳು ಗೊತ್ತಾಗಬೇಕು ಅಂತಂದರೆ 3-4 ದಿನಗಳು ಬೇಕಾಗುತ್ತೆ. ಹಾಗಾಗಿ ಅಕ್ಕಸಾಲಿಗರನ್ನು ಕೂಡ ಕರೆಸಿದ್ದಾರೆ ಅದರ ಪ್ಯೂರಿಟಿಯನ್ನು ಚೆಕ್ ಮಾಡೋದಕ್ಕೆ ಅಂತಂದ್ಬಿಟ್ಟು. ಸಾವಿರದ 1978ರಲ್ಲಿ ಕೊನೆ ಬಾರಿಗೆ ಈ ರತ್ನ ಭಂಡಾರದ ಬಾಗಿಲನ್ನು ತೆರೆಯಲಾಗಿತ್ತು. ಈಗ ನಕಲಿ ಕೀ ಬಳಸಿ ರತ್ನ ಭಂಡಾರದ ಕೋಣೆಯನ್ನು ತೆರೆದಿದ್ದಾರೆ ಆಡಳಿತ ಮಂಡಳಿಯವರು. ಆಡಳಿತ ಮಂಡಳಿ ಅಕ್ಕಸಾಲಿಗರು ಅಂದರೆ ಗೋಲ್ಡ್ ಸ್ಮಿತ್ ಆಚಾರಿಗಳನ್ನ ಕರೆಸಿದ್ದಾರೆ, ಅಧಿಕಾರಿಗಳಿದ್ದಾರೆ. ಅವರ ಸಮ್ಮುಖದಲ್ಲಿ ಈ ಭಂಡಾರವನ್ನು ಓಪನ್ ಮಾಡಲಾಗಿದೆ. ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರಾ ದೇವಿಯ ಆಭರಣಗಳು ಇರತಕ್ಕಂಥ ರತ್ನ ಭಂಡಾರ. ಒಟ್ಟು 3 ಭಾಗಗಳನ್ನು ಒಳಗೊಂಡಿದೆ ಈ ರತ್ನ ಭಂಡಾರ ಅಂತ ಹೇಳಲಾಗ್ತಾ ಇದೆ. ಹೊರಗಿನ ಕೋಣೆಯಲ್ಲಿ ದೇಗುಲದ ಆಚರಣೆಗಳಲ್ಲಿ ಬಳಸ್ತಕ್ಕಂಥ ಆಭರಣ, ಒಳಗಿನ ಕೊಠಡಿಯಲ್ಲಿ ರಾಜರು ಮತ್ತು ಭಕ್ತರು ದಾನ ಮಾಡಿದ ಅಮೂಲ್ಯ ವಸ್ತುಗಳು, ಇವೆಲ್ಲವೂ ಕೂಡ ಇದೆ ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಂಡು ಇವಾಗ ತೆಗೆಯಲಾಗಿದೆ. ಜೊತೆಗೆ ನಂಬಿಕೆಗಳು ಕೂಡ ವಿಪರೀತವಾಗಿದೆ. ಈ ಅಪಾರ ಸಂಪತ್ತನ್ನು ಕಾಯೋದಕ್ಕೆ ಘಟಸರ್ಪಗಳಿವೆ ಅಂತಕ್ಕಂಥ ಮಾಹಿತಿ ಕೂಡ ಇತ್ತು. ಅಂಥ ನಂಬಿಕೆ ಅದನ್ನು ಕಾವಲು ಕಾಯೋದಕ್ಕೆ ಅಂತಲೇ ಇದೆ ಅಂತಂದ್ಬಿಟ್ಟು ಹಾಗಾಗಿ ಎಲ್ಲ ರೀತಿಯ ಉರಗ ತಜ್ಞರನ್ನು ಕೂಡ ಕರ್ಕೊಂಡು ಹೋಗಿದ್ದಾರಂತೆ. ಹಾವನ್ನು ಹಿಡಿತಕ್ಕಂಥ ಉರಗ ತಜ್ಞರು ಇವತ್ತಿದ್ದಾರೆ ಅಲ್ಲಿ, ಅಕಸ್ಮಾತ್ ಏನಾದರೂ ಇದ್ದರೆ ಅಂತನ್ಬಿಟ್ಟು. ಸೊ ಹಾಗಾಗಿ ದೊಡ್ಡ ದೊಡ್ಡ ಬಾಕ್ಸ್ಗಳನ್ನ ಈಗಾಗಲೇ ತಂದಿದ್ದಾರೆ. ತಂದು ಎಲ್ಲ ಸ್ಟಾರ್ಟ್ ಆಗಿದೆ ಇವಾಗ ಕೌಂಟಿಂಗ್. ಸೊ ಈ ರತ್ನ ಭಂಡಾರ ಏನಿದೆ, ಈ ರತ್ನ ಭಂಡಾರ ಒಟ್ಟು 3 ವಿಭಾಗಗಳನ್ನು ಒಳಗೊಂಡಿದೆ. ಅಂದರೆ ಕೊಠಡಿಯ ಒಳಗೆ ಕೊಠಡಿ, ಆ ಥರ ಒಂದು ಡೋರ್ ಓಪನ್ ಮಾಡಿದ್ರೆ ಅದು ಹೊರಗಿನ ಕೋಣೆ ಅಂತ ಅನ್ನಿಸ್ಕೊಳ್ಳುತ್ತೆ. ಹೊರಗಿನ ಕೋಣೆಯಲ್ಲಿ ದೇಗುಲದ ಆಚರಣೆಗಳಲ್ಲಿ ಬಳಸ್ತಕ್ಕಂಥದ್ದು, ದೇವರಿಗೆ ಅಲಂಕಾರ ಮಾಡ್ತಕ್ಕಂಥ ಚಿನ್ನಾಭರಣಗಳನ್ನು ಅದರಲ್ಲಿ ಇಟ್ಟಿದ್ದಾರಂತೆ. ಒಳಗಿನ ಕೋಣೆಗಳೇನಿದೆ, ಒಳಗಿನ ಕೋಣೆಗಳಲ್ಲಿ ಆಗಿನ ಕಾಲದ ರಾಜರು, ಭಕ್ತಾದಿಗಳು ದಾನ ಮಾಡಿರ್ತಕ್ಕಂಥದ್ದು ಏನೇನಿದೆ ಚಿನ್ನಾಭರಣಗಳು, ಅದನ್ನು ನೋಡ್ತಕ್ಕಂಥ ಲೆಕ್ಕಾಚಾರ. ಸೊ ಹಾಗಾಗಿ ಇದು 3 ಕಂಪಾರ್ಟ್ಮೆಂಟ್ ಅಥವಾ 3 ಕೊಠಡಿಗಳು ಒಂದರೊಳಗಡೆ ಒಂದು ಆ ರೀತಿ ಇದೆ ಅಂತ. ಹಾಗಾಗಿ ಆ ಕಾಲದಲ್ಲಿ ಏನೆಲ್ಲ ದೇವರಿಗೆ ಅರ್ಪಣೆ ಮಾಡಲಾಗಿತ್ತು, ದೇವರಿಗೆ ಅಂತ ಕೊಡಲಾಗಿತ್ತು, ಈಗ ತಿರುಪತಿ, ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ,
ಆ ಸಾಲಿಗೆ ಈಗ ಮತ್ತೊಂದು ದೇವಸ್ಥಾನ ಸೇರ್ಪಡೆಯಾಗ್ತಾ ಇದೆ. ಅದು ಪುರಿ ಜಗನ್ನಾಥ ದೇವಸ್ಥಾನ. ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ದೇವಸ್ಥಾನ ಇದು. ಸೊ ಹಾಗಾಗಿ ಇದರಲ್ಲಿ ಏನಿದೆ, ಏನು ಎತ್ತ ಇವೆಲ್ಲವನ್ನ ಪ್ರತಿಯೊಂದನ್ನು ಕೂಡ ನೋಡಬೇಕು, ಆಡಿಟಿಂಗ್ ಆಗಬೇಕಾಗತ್ತೆ. ನ್ಯಾಯಾಲಯವೇ ನೇಮಿಸಿರ್ತಕ್ಕಂಥ ಒಂದು ಸಮಿತಿ ಇದೆ, ಅಲ್ಲಿ ನಿವೃತ್ತ ನ್ಯಾಯಾಧೀಶರಿದ್ದಾರೆ, ಅವರ ಸಮ್ಮುಖದಲ್ಲಿ ಆಡಿಟಿಂಗ್ ಎಲ್ಲ ಆಗುತ್ತೆ. 1978ರಲ್ಲಿ ಏನೇನು ಪತ್ತೆ ಆಗಿತ್ತು, ಒಳ ಖಜಾನೆಯಲ್ಲಿ 43.640 kg ತೂಕದ 367 ಚಿನ್ನದ ವಸ್ತುಗಳು ಪತ್ತೆಯಾಗಿತ್ತು ಅಂತಕ್ಕಂಥದ್ದು ಗೊತ್ತಾಗಿದೆ. ಯಾವಾಗ? 1978ರಲ್ಲಿ 148.780 kg ತೂಕದ 231 ಬೆಳ್ಳಿ ವಸ್ತುಗಳು ಕೂಡ ಪತ್ತೆಯಾಗಿತ್ತು ಅಂತ ಹೇಳಲಾಗ್ತಾ ಇದೆ. 1978ರಲ್ಲಿ ಹೊರ ಖಜಾನೆಯಲ್ಲಿ 84.74 kg ತೂಕದ 87 ಚಿನ್ನದ ವಸ್ತುಗಳು ಕೂಡ ಪತ್ತೆಯಾಗಿದ್ವು ಅಂತ ಮಾಹಿತಿ ಇದೆ. ಹಾಗೆಯೇ 73.64 kg ತೂಕದ 62 ಬೆಳ್ಳಿ ವಸ್ತುಗಳು ಕೂಡ ಪತ್ತೆಯಾಗಿದ್ವು. ಇದೆಲ್ಲ ಆವಾಗಲೇ ಮೌಲ್ಯಮಾಪನ ಮಾಡಿದ್ರು. ಇದರ ತೂಕ ಎಷ್ಟಿದೆ, ಏನು ಎತ್ತ ಎಲ್ಲವನ್ನ ಮತ್ತೆ ರತ್ನ ಭಂಡಾರದಲ್ಲೇ ಇರಿಸಿದ್ರು. ಈಗ ಮತ್ತೆ ಅದನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿ ಮತ್ತೆ ಎಲ್ಲವನ್ನು ಕೂಡ ಅವತ್ತಿನ ಶೀಟನ್ನು ಇಟ್ಕೊಂಡು ಟ್ಯಾಲಿ ಮಾಡ್ತಾರೆ. ಎಲ್ಲವೂ ಕೂಡ ಅದೇ ಇದೆಯಾ ಇಲ್ವಾ ಇದೆಲ್ಲವನ್ನು ಕೂಡ ಪ್ರತಿಯೊಂದನ್ನು ನೋಡಬೇಕಾಗತ್ತೆ. ಯಾಕಂದರೆ 46 ವರ್ಷ ಆಗೋಯ್ತು. 46 ವರ್ಷದ ಹಿಂದೆ ತೆಗೆದಿರ್ತಕ್ಕಂಥದ್ದು ಈಗ ಏನಾಗಿದೆ, ಯಾರಾದರೂ ಮಿಸ್ಯೂಸ್ ಮಾಡ್ಕೊಂಡಿರ್ಬೋದು, ಗೊತ್ತಿಲ್ಲ. ಆ ಥರದ್ದು ಕೆಲವು ದೇವಸ್ಥಾನಗಳಲ್ಲಿ ಕೇಳಿಬಂದಿದೆ ಆರೋಪಗಳು. ಹಾಗಾಗಿ ಆ ಥರ ಏನಾದರೂ ಆಗಿದೆಯಾ ಇಲ್ವಾ ಇದೆಲ್ಲವನ್ನು ನೋಡೋದಕ್ಕೆ ಅಂತಲೇ ಇವತ್ತು ಆ ರತ್ನ ಭಂಡಾರವನ್ನು ಓಪನ್ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗಾಗಲೇ ರತ್ನ ಭಂಡಾರವನ್ನು ಓಪನ್ ಮಾಡಲಾಗಿದೆ. ರತ್ನ ಭಂಡಾರದ ರಹಸ್ಯ ಏನು ಅಂತ ಗೊತ್ತಾಯ್ತಾ? ಅರವಿಂದ್, ಈವರೆಗೂ ಅಧಿಕೃತವಾಗಿ ಯಾವುದೇ ರೀತಿಯಾದಂತ ಮಾಹಿತಿಗಳು ಬಂದಿಲ್ಲ. ಆದ್ರೆ ಈಗ ಸಿಕ್ಕಿರುವಂತ ಮಾಹಿತಿಗಳ ಪ್ರಕಾರ ಹೊರ ಖಜಾನೆಯನ್ನ ಓಪನ್ ಮಾಡಲಾಗಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಇಲ್ಲಿ ಪ್ರತಿನಿತ್ಯ ದೇವರ ಪೂಜೆಗೆ ಬಳಕೆಯಾಗುವಂತಹ ಆಭರಣಗಳು ನೋಡ್ಲಿಕ್ಕೆ ಸಿಕ್ತಿದಾವೆ ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಇದಾವೆ. ಅವುಗಳನ್ನ ಈಗ ಪರೀಕ್ಷಿಸುವಂತ ಕೆಲಸವನ್ನ ಕೂಡ ಈಗ ಮಾಡ್ಲಾಗ್ತಾ ಇರುವಂತದ್ದು. ಈಗಾಗಲೇ ಅಕ್ಕಸಾಲಿಗರು ಸೇರಿದಂತೆ ತಜ್ಞರು ಈಗಾಗಲೇ ಒಳಗಡೆ ಹೋಗಿರುವಂತದ್ದು. ಪ್ರತಿಯೊಂದು ಆಭರಣವನ್ನು ಕೂಡ ಪರೀಕ್ಷಿಸಿ ಅದು ಯಾವ ಮೌಲ್ಯದ್ದು ಮತ್ತೆ ಯಾವ ಕಾಲದ್ದು ಅನ್ನುವಂಥದ್ದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅದು ಅಸಲಿ ಹೌದಾ ಅಲ್ವಾ ಅನ್ನುವಂಥದ್ದನ್ನ ಮತ್ತೊಮ್ಮೆ ಖಚಿತಪಡಿಸಿಕೊಳ್ಳುವಂತ ಕೆಲಸಗಳನ್ನು ಕೂಡ ಈಗ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಒಂದೊಂದಾಗಿ ಎಲ್ಲ ಆಭರಣಗಳನ್ನ ಕೌಂಟ್ ಮಾಡಿದ ಬಳಿಕ ಒಟ್ಟು ಎಷ್ಟು ಮೌಲ್ಯದ ಚಿನ್ನಾಭರಣ ಆಗಿರ್ಬೋದು, ಹವಳ ಮುತ್ತು ರತ್ನಗಳಾಗಿರ್ಬೋದು, ಒಟ್ಟಾರೆ ಏನು ಸಂಪತ್ತು ಒಳಗಡೆ ಸಿಕ್ಕಿದೆ ಅನ್ನುವಂಥದ್ದನ್ನ ಒಂದೊಂದಾಗಿ ಮಾಹಿತಿ ಕೊಡುವಂತ ಸಾಧ್ಯತೆಗಳಿದಾವೆ. ಬಹುಶಃ ಸಂಜೆ ವೇಳೆಗೆ ಈ ಮಾಹಿತಿ ಲಭ್ಯ ಆಗೋದು ಡೌಟು. ಯಾಕೆಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಣಿಕೆ ಮಾಡಬೇಕಾಗಿರುವಂತ ಹಿನ್ನೆಲೆಯಲ್ಲಿ ನಾಳೆಗೆ ಇನ್ನೂ ಕೂಡ ಮುಂದುವರಿಯುವಂತ ಸಾಧ್ಯತೆಗಳಿದಾವೆ. ಒಟ್ಟಿಗೆ ಒಳಗಡೆ ಏನೆಲ್ಲ ಸಿಕ್ತು ಅನ್ನುವಂಥದ್ದನ್ನ ಅಧಿಕಾರಿಗಳು ಮಾಹಿತಿ ಕೊಡುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಈಗಷ್ಟೇ ಶುರುವಾಗಿರುವಂತ ಹಿನ್ನೆಲೆಯಲ್ಲಿ ಇನ್ನು ಕೂಡ ಹೊರ ಖಜಾನೆ ಎಣಿಕೆ ಕಾರ್ಯ ಶುರುವಾಗಿರುವಂತದ್ದು. ಇನ್ನು ಒಳ ಖಜಾನೆಯನ್ನ ಕೂಡ ಪರಿಶೀಲನೆ ಮಾಡಬೇಕು. ಬಹಳ ಮುಖ್ಯವಾಗಿ ಕುತೂಹಲ ಇರುವಂತದ್ದು ಒಳ ಖಜಾನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕೆ ಅಂದ್ರೆ ಬಹಳಷ್ಟು ಪುರಾತನ ಕಾಲದ ಆಭರಣಗಳು, ಸಂಪತ್ತು, ಚಿನ್ನ ಇದೆಲ್ಲವೂ ಕೂಡ ಒಳಗಡೆ ಇರಬಹುದು ಅನ್ನುವಂತ ಮಾಹಿತಿಗಳಿದಾವೆ. ಆ ದೇವಸ್ಥಾನಕ್ಕೆ ದಾನದ ರೂಪದಲ್ಲಿ ಬಂದಿರುವಂತದ್ದು, ಕೊಡುಗೆಯ ರೂಪದಲ್ಲಿ ಬಂದಿರುವಂತದ್ದು, ಈ ರೀತಿಯಾಗಿ ಬಂದಂತ ಎಲ್ಲಾ ಸಂಪತ್ತನ್ನು ಕೂಡ ಒಳ ಖಜಾನೆಯಲ್ಲಿ ಶೇಖರಿಸಿಡಲಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ. ಹೀಗಾಗಿ ಅತ್ಯಂತ ಬೆಲೆ ಬಾಳುವ ವಸ್ತುಗಳು ಅಲ್ಲಿರುವಂತದ್ದು. ಹೀಗಾಗಿ ಅದನ್ನು ಕೂಡ ಕೌಂಟ್ ಮಾಡಿದ ಬಳಿಕ ಒಟ್ಟಾರೆ ಮಾಹಿತಿಯನ್ನ ನಾಳೆ ಕೊಡುವಂತ ಸಾಧ್ಯತೆಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಈಗ ಸದ್ಯಕ್ಕೆ ಪರೀಕ್ಷೆಯ ಕಾರ್ಯ ಶುರುವಾಗಿರುವಂತದ್ದು ಮತ್ತೆ ಅದರ ಮೌಲ್ಯವನ್ನ ಕೂಡ ಈಗ ಲೆಕ್ಕ ಹಾಕುವಂತ ಕೆಲಸಗಳು ನಡೀತಾ ಇದಾವೆ. ಅರವಿಂದ್, ಇದರ ಹಿನ್ನೆಲೆಯನ್ನ ತಿಳ್ಕೊಳ್ಳೋದಾದ್ರೆ ಶಬೀರ್, ಈಗ 46 ವರ್ಷಗಳ ಬಳಿಕ ಈಗ ಈ ರತ್ನ ಭಂಡಾರವನ್ನ ಓಪನ್ ಮಾಡ್ತಾ ಇರ್ತಕ್ಕಂಥ ಕಥೆ ಏನು ಅಂತ ಇದು? 46 ವರ್ಷಗಳ ಹಿಂದೆ ಈಗ ಪ್ರತಿಯೊಂದು ಪುರಾತನ ದೇವಸ್ಥಾನದ ನೆಲಮಹಡಿಗಳಲ್ಲಿ ಅಥವಾ ಈ ರೀತಿಯಾದಂತ ಸೀಕ್ರೆಟ್ ಡೋರ್ಗಳಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಸಂಪತ್ತು ಕ್ರೋಢೀಕರಣ ಆಗಿತ್ತು. ಅದನ್ನ ಒಂದೊಂದಾಗಿ ತೆಗಿಬೇಕು ಅನ್ನುವಂಥದ್ದು ಕೂಡ ಒಂದು ವಾದ ಆಗಿತ್ತು. ಈ ಹಿಂದೆ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಈ ಒಂದು ಪ್ರಕರಣ ಬಂದಿತ್ತು. 2018ರಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ಬಾಗಿಲುಗಳನ್ನ ತೆರೀಲಿಕ್ಕೆ ಸೂಚನೆಯನ್ನ ಒಡಿಶಾ ಸರ್ಕಾರಕ್ಕೆ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಆ ಬಾಗಿಲುಗಳನ್ನ ಕಾರಣಾಂತರಗಳಿಂದ ತೆಗಿಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ರತ್ನ ಭಂಡಾರಗಳ ಕೀಲಿಕೈಗಳು ಕಾಣೆಯಾಗಿದ್ದಾವೆ ಅನ್ನುವಂತ ವರದಿಯನ್ನ ಸ್ಥಳೀಯ ಆಡಳಿತ ಸುಪ್ರೀಂ ಕೋರ್ಟ್ಗೆ ಹೇಳಿತ್ತು. ಅದಾದ ಬಳಿಕ ಇದನ್ನ ತೆರೀಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ.
ಆದ್ರೆ ಯಾವಾಗ ಕಳೆದ ಒಡಿಶಾ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಕೂಡ ಆ ಒಂದು ಪ್ರಣಾಳಿಕೆಯಲ್ಲಿ ಈ ಒಂದು ಅಂಶವನ್ನ ಕೂಡ ಸೇರ್ಪಡೆ ಮಾಡ್ಕೊಂಡಿತ್ತು. ಒಂದ್ ವೇಳೆ ಬಿಜೆಪಿ ಆಡಳಿತಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಈ ಒಂದು ಖಜಾನೆಯನ್ನ ಓಪನ್ ಮಾಡುತ್ತೆ ಮತ್ತೆ ಆ ಸಂಪತ್ತನ್ನ ಲೆಕ್ಕ ಹಾಕುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಭರವಸೆಯನ್ನ ಕೊಟ್ಟಿತ್ತು. ಈಗ ಬಿಜೆಪಿ ಸರ್ಕಾರ ಬಂದ ಬೆನ್ನಲ್ಲೇ ಹಿಂದೆಯೂ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇತ್ತು. ಅದರ ಅನ್ವಯ ಈಗ ಈ ಒಂದು ರತ್ನ ಭಂಡಾರವನ್ನ ಓಪನ್ ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇರುವಂತದ್ದು. ಅದಕ್ಕೆ ಬೇಕಾದಂತ ಎಲ್ಲ ಮುನ್ನೆಚ್ಚರಿಕೆಗಳನ್ನ ಕೂಡ ತೆಗೆದುಕೊಳ್ಳಲಾಗ್ತಾ ಇರುವಂತದ್ದು. ಇಲ್ಲಿರುವಂತ ಸಂಪತ್ತನ್ನ ಒಟ್ಟು ತಾಳೆ ಹಾಕುವಂತದ್ದು ಮತ್ತೆ ಅದು ಎಷ್ಟು ಮೌಲ್ಯದ್ದು ಅನ್ನುವಂಥದ್ದನ್ನ ಕೂಡ ಅರಿಯುವಂತ ಒಂದು ಪ್ರಯತ್ನ. ಈ ಹಿಂದೆ ನಾವು ಕೇರಳದ ಅನಂತ ಪದ್ಮನಾಭ ದೇವಸ್ಥಾನದಲ್ಲೂ ಕೂಡ ನೋಡಿದ್ವಿ, ಇದೇ ರೀತಿಯಾದಂತ ಬೆಳವಣಿಗೆ ಆಗಿತ್ತು. ಅದೇ ರೀತಿಯಾದಂತ ಬೆಳವಣಿಗೆಯಲ್ಲಿ ಈಗ ಇಲ್ಲಿರುವಂತ ಸಂಪತ್ತು ಎಷ್ಟು, ಅದರ ಮೌಲ್ಯ ಏನು ಅನ್ನುವಂಥದ್ದನ್ನ ತಿಳಿದುಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ಲಾಗ್ತಾ ಇದೆ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಈಗಾಗಲೇ ಪುರಿಯಲ್ಲಿರ್ತಕ್ಕಂಥ ಪುರಿ ಜಗನ್ನಾಥ ದೇವಸ್ಥಾನದ ರತ್ನ ಭಂಡಾರವನ್ನು ಓಪನ್ ಮಾಡಲಾಗಿದೆ. ಮೊದಲ ಕೋಣೆಯ ಪರಿಶೀಲನೆ ಅಷ್ಟೇ, ಹೊರಗಿನ ಕೋಣೆಯ ಪರಿಶೀಲನೆ ನಡೀತಾ ಇದೆ. ಕುತೂಹಲ ಇರ್ತಕ್ಕಂಥದ್ದು ಒಳ ಕೋಣೆಯಲ್ಲಿ ಏನೇನಿದೆ, ಯಾವ್ಯಾವ ಕಾಲದ್ದು ಅವೆಲ್ಲ, ಅದರ ಮೌಲ್ಯ ಏನು, ಎಲ್ಲದಕ್ಕಿಂತ ಹೆಚ್ಚಾಗಿ ಆಗಿನ ಕಾಲದಿಂದ ಶೇಖರಿಸಿಟ್ಟಿರ್ತಕ್ಕಂಥ ಆಭರಣಗಳು ಹಾಗೇ ಇದೆಯಾ, ಏನಾದರೂ ಮಿಸ್ಯೂಸ್ ಆಗಿದೆಯಾ? ಯಾಕೆಂದರೆ ಅದರ ಕೀಲಿ ಕೈಗಳೆಲ್ಲ ಕಾಣೆಯಾಗಿದ್ವು ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಕೂಡ ಒಂದು ಗಮನ ಇಡಬೇಕಲ್ಲ. ಸುಪ್ರೀಂ ಕೋರ್ಟ್ ತನಕ ಹೋದಂತಹ ವಿಚಾರ ಇದು. ಹಾಗಾಗಿ ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟೇ ಅನುಮತಿಯನ್ನು ಕೊಡ್ತು. ಆಯಿತು, ಇನ್ನೊಂದು ಸರ್ತಿ ಅದನ್ನು ನೀವು ಪರಿಶೀಲನೆ ಮಾಡಿ ಅಂತ. ಹಾಗಾಗಿ ನಕಲಿ ಕೀ ತಯಾರಕರು ಯಾರಿರ್ತಾರೆ ಅವ್ರನ್ನ ಕರ್ಕೊಂಡು ಹೋಗಿ, ಅಕ್ಕಸಾಲಿಗರನ್ನ ಕರ್ಕೊಂಡು ಹೋಗಿ, ಉರಗ ತಜ್ಞರನ್ನು ಕರ್ಕೊಂಡು ಹೋಗಿ, ಸರ್ಕಾರ ಮತ್ತು ಕೋರ್ಟ್ ನೇಮಿಸಿರ್ತಕ್ಕಂಥ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಭಂಡಾರವನ್ನು ಓಪನ್ ಮಾಡಲಾಗುತ್ತೆ. ಇದೆಲ್ಲ ಮೊದಲ ಪುರಾತನ ಕಾಲದ ದೇವಸ್ಥಾನಗಳಲ್ಲಿ ನೆಲಮಹಡಿ ಅಂತ ಮಾಡ್ತಾಯಿದ್ರು. ಆ ನೆಲಮಹಡಿಯಲ್ಲಿ ದೇವರಿಗೆ ಅಂತ ದಾನದ ರೂಪದಲ್ಲಿ ಬಂದಂತಹ ಈ ಎಲ್ಲ ಮುತ್ತು, ವಜ್ರ, ವೈಢೂರ್ಯ, ಚಿನ್ನಾಭರಣಗಳು ಎಲ್ಲವನ್ನು ಶೇಖರಿಸಿ ಇಡ್ತಾ ಇದ್ರು.